ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ಫಿಟ್ ಆಗಿರಬೇಕು ಅಂದರೆ ಬೆಸ್ಟ್ ಆ್ಯಂಡ್ ಸಿಂಪಲ್ ಎಕ್ಸಸೈಸ್ ವಾಕಿಂಗ್. ಈ ಮುಂಚೆ ನಮ್ಮ ಚಾನಲ್ನಲ್ಲಿ ಹಲವಾರು ಎಪಿಸೋಡ್ಸ್ ವಾಕಿಂಗ್ ಮೇಲೆ ಮಾಡಿದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಫಿಟ್ ಇಂಡಿಯಾ ರಾಯಭಾರಿಯಾಗಿರುವಂತಹ ವನಿತಾ ಅಶೋಕ್ ಅವರು. ಹಲೋ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ನಡೆಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೀವು ಈ ಮುಂಚೆ ತಿಳಿಸ್ಕೊಟ್ಟಿದ್ದೀರಾ, ಆದರೆ ದಿನಕ್ಕೆ ಎಷ್ಟು ಸ್ಟೆಪ್ಸ್ ನಡೆಯೋದು ಸೂಕ್ತ ಅಂತ? ಓಕೆ, ಫೈನ್. ಇದು ಒಳ್ಳೆ ಕ್ವಶನ್. ಎಲ್ಲರೂ ನೋಡಿರ್ಬೋದು, ಸಾಕಷ್ಟು ಇನ್ಫಾರ್ಮೇಷನ್ ಪೇಪರ್ಗಳಲ್ಲಿ, ಟಿ ವಿಯಲ್ಲಿ ತೋರಿಸ್ತಿರ್ತಾರೆ. 10K ಸ್ಟೆಪ್ಸ್, 10,000 ಸ್ಟೆಪ್ಸ್. ಸೊ ಅದು ಒಂದು ಇದೇ ಥರ ಇಟ್ಕೊಂಡಿರ್ತಾರೆ ಜನ. ಇಷ್ಟೇ 10K ಸ್ಟೆಪ್ಸು ನಡಿಲೇಬೇಕು ಅಂತ. ಒಂಥರ ಚೆನ್ನಾಗಿರುತ್ತೆ, ಎಂಟರ್ಟೈನಿಂಗ್ ಆಗಿರುತ್ತೆ. ನನಗೆ ಯಾರಿಗಾದ್ರೂ ಫೋನ್ ಮಾಡ್ತಿದ್ರೆ ಐ ಆಮ್ ವಾಕಿಂಗ್, ಈಗ ನಡೀತಾ ಇದ್ದೀನಿ ನಾನು, ನಂದು 8 ಗಂಟೆ 8:30 ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ನನಗೆ ಇನ್ನೂ 2,000 ಸ್ಟೆಪ್ಸ್ ಬೇಕು 10K ಸ್ಟೆಪ್ಸ್ ಫಿನಿಶ್ ಮಾಡೋದಕ್ಕೆ, ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಅಂತ ಹೇಳ್ತಿರ್ತಾರೆ. ಸೊ ಆವಾಗ ನೋಡ್ಕೊಡ್ತಿರ್ತಾರೆ 10K ಸ್ಟೆಪ್ಸ್ ಬಂತ ಅಂತ ಫಿಟ್ನೆಸ್ ಟ್ರ್ಯಾಕರ್ಸಲ್ಲಿ. ಸೊ ಇದು ಬಹಳ ಒಳ್ಳೆ ಹ್ಯಾಬಿಟ್. ಓಕೆ, 10K ಸ್ಟೆಪ್ಸ್ ಇರೋದು ಯಾಕೆಂತ ಹೇಳಿದ್ರೆ ನಾವು ಇವಾಗ ಇರೋದು ಮೆಕ್ಯಾನಿಕಲ್ ಲೈಫು. ಓಕೆ, ಸೊ ರೋಬೋಟಿಕ್ ಲೈಫ್. ಹೀಗೆ ಕೂತಂಗೆ ಕೂತಿರ್ತೀವಿ. ಈಗ ಬೆಳಗಷ್ಟೇ ನಾನು ಹೊಸ ಆನ್ಲೈನ್ ಸ್ಟೂಡೆಂಟ್ ಹತ್ರ ಮಾತಾಡ್ತಿದ್ದೆ. ಆ್ಯಂಡ್ ಅವ್ರು ಹೇಳ್ತಿದ್ರು, ಬೆಳಗ್ಗೆ 9 ಗಂಟೆಗೆ ಕಾಲು ಕೂತ್ಕೊಂಡ್ರೆ ಆಫೀಸಲ್ಲಿ ಸಾಫ್ಟ್ವೇರ್, ಶೀಸ್ ಅ ಸಾಫ್ಟ್ವೇರ್ ಇಂಜಿನಿಯರ್, 3 ಗಂಟೆವರೆಗೂ ಎದ್ದೇಳೋದೇ ಇಲ್ವಂತೆ. ಸೊ ನಾನು ಅವಳಿಗೆ ಟಿಪ್ಸ್ ಕೊಡ್ತಿದ್ದೆ, ಇಲ್ಲ ನೀವು ಫಸ್ಟ್ ಆಫ್ ಆಲ್ ಎದ್ದೇಳಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲ ಜಾಯಿಂಟ್ ಸ್ಟಿಫ್ನೆಸ್ ಬಂದ್ಬಿಡುತ್ತೆ, ಆಮೇಲೆ ಜಾಯಿಂಟ್ ಪೇನು ಎಲ್ಲ ಶುರು ಆಗುತ್ತೆ, ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಪೋರ್ ಆಗುತ್ತೆ, ಜೋ ಮಿಡಿಯೋದು ಎಲ್ಲ ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಕ್ಯಾಲರಿ ಬರ್ನು ಆಗೋದಿಲ್ಲ, ದಪ್ಪ ಆಗ್ತಾ ಹೋಗ್ತೀರಾ ಅಂತ. ಸೊ ಅವ್ರಿಗೆ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ನೀರು ಕುಡೀರಿ. ನೀರು ಕುಡಿದ್ರೆ ನೀವು ನೇಚರ್ಸ್ ಕಾಲ್ ಆನ್ಸರ್ ಮಾಡೋದಕ್ಕೆ ವಾಶ್ರೂಮ್ ಹೋಗಲೇಬೇಕು. ನಿಮ್ಗೆ ಎಷ್ಟು ಕಾಲ್ ಬರ್ತಿದ್ರು, ಅರ್ಜೆಂಟ್ ಆಗ್ತಿದ್ರು, ನೀವು ಇರೀರಿ ಒಂದು ನಿಮಿಷ, ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ತೀರಾ. ಸೊ ಅದರಿಂದಾಗಿ ಒಳ್ಳೆ ನೀರು ಇಸ್ ಅ ಪೌಷ್ಟಿಕಾಂಶ. ಓಕೆ, ವಾಟರ್ ಇಸ್ ಪೌಷ್ಟಿಕಾಂಶ. ನೀರು ಕುಡ್ದಂಗೆ ಆಗುತ್ತೆ, ಮಧ್ಯೆ ಮಧ್ಯೆ ಎದ್ದಂಗೂ ಆಗುತ್ತೆ, ನಿಮಗೆ ನ್ಯೂಟ್ರಿಷನು ಬಂದಂಗೆ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ಸೆಲ್ಗೂ ನೀರು ಬೇಕು. ನಿಮ್ಗೆ ಒಳ್ಳೆ ಸ್ಕಿನ್ ಬೇಕು, ಟಾಟಾಗಿ. ಚಿಕ್ಕ ಮಕ್ಕಳಿಗೆ ವಯಸ್ಸು 30 ಇಯರ್ಸ್ 35 ಇಯರ್ಸ್ವರೆಗೂ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಟಾಟಾಗಿರುತ್ತೆ, ಫರ್ಮ್ ಆಗಿರುತ್ತೆ. ಸೊ ಹೋಗ್ತಾ ಹೋಗ್ತಾ ಸ್ಯಾಗ್ ಆಗ್ತಾ ಇರುತ್ತೆ. ಸೊ ಅದು ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ನೀರು ಕುಡಿಯೋಕ್ಕೆ ಶುರು ಮಾಡಿ. ಪಾರ್ಲರ್ ಓಡಬೇಡಿ, ನೀರು ಕುಡೀರಿ. ಓಕೆ, ಸೊ ಅದು ಒಂದು ಮೂವ್ಮೆಂಟು. ಇಲ್ಲ ಅಂತ ಹೇಳಿದ್ರೆ ಅಲಾರಮ್ ಇಟ್ಕೊಳ್ಳೋದು. ಓಕೆ, ಎವ್ರಿ 1 hour ಅಲಾರಮ್ ಹೆಸರೇನಿರುತ್ತೆ ಫೋನಲ್ಲೂ ಇಟ್ಕೋಬೋದು. ಗೆಟ್ ಅಪ್ ಆ್ಯಂಡ್ ವಾಕ್, ಎದ್ದು ನಡೀರಿ ಅಂತ ಒಂದು 10 ನಿಮಿಷ ನಡ್ಕೊಂಡ್ಬಿಟ್ಟು ಬಂದು ಇದು ಮಾಡಿ. ಇವಾಗೇನು ಮೊಬೈಲ್ ಫೋನ್ ಇದೆ, ಮೊಬೈಲಲ್ಲೇ ಕಾಲ್ ಕಂಟಿನ್ಯೂ ಮಾಡ್ಕೊಂಡು ಬರ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ಫಿಟ್ನೆಸ್ ಟ್ರ್ಯಾಕರಲ್ಲೂ ಫೋನಲ್ಲೂ ನೀರು ಕುಡೀರಿ ಅಂತ ಒಂದು ಆ್ಯಪ್ ಇರುತ್ತೆ. ಅದು ರಿಮೈಂಡರ್ ಆ್ಯಪ್ನ ಹಾಕ್ಕೊಂಡು ಎವ್ರಿ ಹಾಫ್ ಆನ್ ಅವರ್ ನೀರು ಕುಡಿಯೋದು. ಸೊ ನೆಕ್ಸ್ಟ್ ಎದ್ದೇಳಲೇಬೇಕಾಗತ್ತೆ, ಅಲ್ಲಿ ಮೂವ್ಮೆಂಟ್ಸ್ ಬರುತ್ತೆ, ಸ್ಟೆಪ್ಸ್ ಬರುತ್ತೆ. ಸೊ ಇದು ಈ ಬೆಳಗ್ಗೆ ನಡೆದಂತಹ ಇದು ಐ ವಾಂಟೆಡ್ ಟು ಶೇರ್ ದ್ಯಾಟ್. ಸೊ ಇವರು 10K ಸ್ಟೆಪ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ ಇವರಿಗೆ. ಓಕೆ, ಬೆಳಗ್ಗೆ 9 ಗಂಟೆಗೆ ಕೂತು 3 ಗಂಟೆಗೆ ಎದ್ದರೆ 10K ಸ್ಟೆಪ್ಸ್ ಎಲ್ಲಿ ಬರುತ್ತೆ? ಅದಾದಮೇಲೆ ಇನ್ನೊಂದು 2-3 ಅವರ್ಸ್ ಆ್ಯಕ್ಟಿವ್ ಆಗಿರ್ತಾರೆ, ಆಮೇಲೆ ನಿದ್ದೆ ಮಾಡೋದೇನೆ ಅಲ್ವೇ. ಸೊ 10K ಸ್ಟೆಪ್ಸ್ ಬರೋದೇ ಇಲ್ಲ, ಇವ್ರು ಹೆಲ್ತಿ ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, 6,000 ಸ್ಟೆಪ್ಸ್ ಫಾರ್ ಹೆಲ್ತ್. ಓಕೆ, 10,000 ಸ್ಟೆಪ್ಸ್ ರೆಕಮೆಂಡೆಡ್ ಫಾರ್ ಆನ್ ಆ್ಯಕ್ಟಿವ್ ಲೈಫ್ ಸ್ಟೈಲ್. ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 15,000 ಸ್ಟೆಪ್ಸ್, 15,000 ಸ್ಟೆಪ್ಸ್, 15K ಸ್ಟೆಪ್ಸ್ ನಡಿಬೇಕಾಗುತ್ತೆ. ಮೂವ್ಮೆಂಟ್ ಈಗ ಪ್ರತಿಯೊಂದು, ಈಗ ಫಿಟ್ನೆಸ್ ಟ್ರ್ಯಾಕರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕೈ ಮೂವ್ ಮಾಡಿದ್ರು ಒಂದು ಹೆಜ್ಜೆ ಲೆಕ್ಕ ಬರುತ್ತದು. ಓಕೆ, ಅದನ್ನು ಅಬ್ಸರ್ವ್ ಮಾಡಿ ನೀವು. ಒಳ್ಳೆ ಹೈ ಎಂಡ್ ಫಿಟ್ನೆಸ್ ಟ್ರ್ಯಾಕರ್ಸ್ ತೊಗೊಂಡ್ರೆ ಅಷ್ಟು ಟ್ರ್ಯಾಕ್ ಮಾಡೋಕ್ಕೆ ಹೋಗೋದಿಲ್ಲ ಅದನ್ನು. ಓಕೆ, ಬಟ್ ಹ್ಯಾಂಡ್ ಮೂವ್ಮೆಂಟ್ ಆಲ್ಸೋ ಇಸ್ ಕನ್ಸಿಡರ್ಡ್ ಆ್ಯಸ್ ಅ ಮೂವ್ಮೆಂಟ್. ಸೊ ಅದನ್ನು ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಮಗೇನೆ. ಸೊ ಮಾರ್ಜಿನ್ ಒಂದು 12,000 to 15,000 ಇಟ್ಕೊಳ್ಳಿ ಸ್ಟೆಪ್ಸ್. ಸೊ ವೆಯ್ಟ್ ಲಾಸ್ ಆಗಬೇಕಂದ್ರೆ 15K, ಹೆಲ್ದಿ ಆಗಿರ್ಬೇಕಂದ್ರೆ 10K, 10K ಆಗಲ್ಲ ಅನ್ನೋರಿಗೆ 6K ಆದರೂ ಮಾಡಲೇಬೇಕು. ನಾನು ಇನ್ನೊಂದ್ಸರಿ ಫಿಟ್ನೆಸ್ ನಂಬರ್ ಆಫ್ ಸ್ಟೆಪ್ಸ್ ಬಗ್ಗೆ ಹೇಳಬೇಕು. ಐ ಹ್ಯಾಡ್ ಗಾನ್ ಟು ಗಿವ್ ಅ ಟಾಕ್. ಒಂದು ಏವಿಯೇಷನ್ ಕಂಪ್ನಿಗೆ ಹೋಗಿದ್ದೆ. ಸೊ ಅಲ್ಲಿ ಅವರು ಫಿಟ್ನೆಸ್ ಟ್ರ್ಯಾಕರ್ ಹಾಕ್ಕೊಂಡಿದ್ರು. ಐ ಥಿಂಕ್ ಈಸ್ ದ CEO ಸಮಥಿಂಗ್. ಹೌ ಮೆನಿ ಸ್ಟೆಪ್ಸ್ ಡು ಯು ಟೇಕ್ ಪರ್ ಡೇ ಅಂತ ಕೇಳಿದೆ ನಾನು. ಮೇಡಮ್, ಹಾರ್ಡ್ಲಿ 2,000 ಸ್ಟೆಪ್ಸ್ ಆಲ್ಸೋ ಐ ಡೋಂಟ್ ಟೇಕ್ ಅಂತ ಹೇಳಿದೆ. ಸೊ ಅಷ್ಟು ಮೆಕ್ಯಾನಿಕಲ್ ಲೈಫ್ ನಮ್ಮದು. ಆ್ಯಕ್ಚುಲಿ ಫಿಟ್ನೆಸ್ ಟ್ರ್ಯಾಕರಲ್ಲೇ ಒಂದು ಇದಿದೆ, ಆಪ್ಷನ್ ಇದೆ, ಅದು ರಿಮೈಂಡ್ ಮಾಡುತ್ತೆ ಗೆಟ್ ಅಪ್ ಆ್ಯಂಡ್ ಮೂವ್ ಅಂತ. ಆವಾಗ ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನೀವು ಎದ್ದು ಓಡ್ತೀರಾ. ಸೊ ಈ 10K ಸ್ಟೆಪ್ಸು, 6K, 15K ಏನಕ್ಕೆ ಅಂತ ಹೇಳಿದ್ರೆ, ನಾವು ಆರೋಗ್ಯವಾಗಿರಬೇಕು ಅಂತ. ಸೊ ನಮ್ಮ ಮೂವ್ಮೆಂಟ್, ಮ್ಯಾನ್ ಇಸ್ ಮೇಡ್ ಫಾರ್ ಮೂವ್ಮೆಂಟ್. ಅನ್ಫಾರ್ಚುನೇಟ್ಲಿ ನಾವು ಕೂತ್ಕೊಂಡೇ ಇರ್ತೀವಿ. ಸೊ ಅದನ್ನು ಬ್ರೇಕ್ ಮಾಡೋದಕ್ಕೆ ನಮ್ಗೆ ಈ ಥರ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆಯಲ್ಲ, ನಮ್ಮ ಜೀವನದ ಶೈಲಿನೇ ಚೇಂಜ್ ಆಗಿಬಿಟ್ಟಿದೆ. ಅದರಿಂದಾಗಿ ನಾವು ಇದನ್ನೆಲ್ಲ ಮಾಡಬೇಕಾಗತ್ತೆ.
ಮ್ಯಾಮ್ ಈಗಾಗಲೇ ಕೆಲವು ಟಿಪ್ಸ್ ಕೊಟ್ರಿ 10K ಸ್ಟೆಪ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡ್ಬೋದು ಅಂತ. ಬಟ್ ಆಲ್ರೆಡಿ ಸೆಡೆಂಟರಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿರೋರಿಗೆ ಒಂದೇ ಸಲ ಈ ಗೋಲ್ ರೀಚ್ ಆಗೋದು ಕಷ್ಟ ಆಗುತ್ತೆ. ಸೊ ಇವರು ಗ್ರಾಜುವಲಿ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೋದು ಅಂತ? ಸೆಲ್ಫ್ ಹೆಲ್ಪ್ ಇಸ್ ಬೆಸ್ಟ್. ಸೆಲ್ಫ್ ಮೋಟಿವೇಶನ್ ಇರಬೇಕು. ಫಸ್ಟ್ ಆಫ್ ಆಲ್ ಅದು ಏನಕ್ಕೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಹೆಲ್ತ್ಗಾಗಿ, ಜಾಯಿಂಟ್ ಹೆಲ್ತ್ಗಾಗಿ, ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದಕ್ಕಾಗಿ ಅದನ್ನು ತಿಳ್ಕೊಂಡಿದ್ದ ತಕ್ಷಣ ಅವರು ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಎದ್ದೇ ಓಡ್ತಾರೆ. ಓಕೆ, ಒಂದು ರೆಸ್ಟ್ ರೂಮ್ ಟಿಪ್ ಕೊಟ್ಟೆ ನಾನು. ನೀರು ಕುಡಿದ್ರೆ ರೆಸ್ಟ್ ರೂಮ್ ಹೋಗಲೇಬೇಕಾಗತ್ತೆ. ಅಲ್ಲಿ ಮೂವ್ಮೆಂಟ್ ನಂಬರ್ ಆಫ್ ಸ್ಟೆಪ್ಸ್ ಸಿಗುತ್ತೆ. ಅದು ಹೋಗಿದ ತಕ್ಷಣ ಕೆಲಸ ಮುಗಿದ ತಕ್ಷಣ ಹೋಗಿ ಬಂದು ಕೂತ್ಕೊಂಡ್ಬಿಡ್ಬೇಡಿ. ಇನ್ನೊಂದು 5 ನಿಮಿಷ ಅಲ್ಲಿ ಓಡಾಡ್ಬಿಟ್ಟು ಬನ್ನಿ. ಏನು ಪ್ರಪಂಚ ಮುಳುಗೋದಿಲ್ಲ. ಆ್ಯಕ್ಚುಲಿ ಇವ್ರು ಹಂಗೆ ಅನ್ಕೊಂಡ್ಬಿಡ್ತಾರೆ ಅಷ್ಟೇ. ಸೊ ನಿಮ್ಮ ಪ್ರಪಂಚ ಮುಳುಗ್ತಾ ಇದೆ, ನಿಮ್ಮ ಆರೋಗ್ಯ ಮುಳುಗ್ತಾ ಇದೆ ನೀವು ಇಗ್ನೋರ್ ಮಾಡೋದ್ರಿಂದ. ಸೊ 5 ಮಿನಿಟ್ಸ್ ಓಡಾಡ್ಬಿಟ್ಟು ಬಂದು ಕೂತ್ಕೊಳ್ಳಿ. ಓಕೆ, ನಿಮ್ಮ ಜಾಯಿಂಟ್ಸ್ ಎಲ್ಲ ನಿಮ್ಮನ್ನ ಥ್ಯಾಂಕ್ ಮಾಡುತ್ತೆ, ವಂದನೆಗಳು ಅಂತ ಹೇಳುತ್ತೆ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ ವಾಕ್ ದ ಟಾಕ್. ಫೋನ್ ಕಾಲ್ ಬಂತ ಎದ್ದೇಳಿ, ನಡೀರಿ. ಓಕೆ, ನಡ್ಕೊಂಡು ಮಾತಾಡ್ಬೋದಲ್ವಾ? ಓಕೆ, ಬೇರೆ ಕೆಲಸ ಅಂತೂ ಮಾಡೋದಿಲ್ಲ. ಸೊ ವಾಕ್ ದ ಟಾಕ್, ನಂಬರ್ ಆಫ್ ಸ್ಟೆಪ್ಸ್ ಬಂದೇ ಬರುತ್ತೆ. ಮತ್ತು ಈ ನಾನು ಸಾಫ್ಟ್ವೇರ್ ಕಂಪ್ನೀಸಲ್ಲಿ ನೋಡಿದ್ದೀನಿ, ದೊಡ್ಡ ಕಾರಿಡಾರ್ಸ್ ಇರುತ್ತೆ. ಓಕೆ, ಮೋಸ್ಟ್ ಆಫ್ ದ ಬಿಗ್ ಸಾಫ್ಟ್ವೇರ್ ಕಂಪ್ನೀಸ್ ಹ್ಯಾವ್ ಹ್ಯೂಜ್ ಕಾರಿಡಾರ್ಸ್. ಅಲ್ಲಿ ನೋಡಿದಾಗಂತ ಅನಿಸುತ್ತೆ ಚೆಂದಾಗಿ ಇಲ್ಲಿ ರನ್ನಿಂಗು, ವಾಕಿಂಗು, ಎಕ್ಸಸೈಸ್ ಎಲ್ಲ ಮಾಡ್ಕೋಬೋದು ಅಂತ ಅನ್ಕೊಳ್ತಾ ಇರ್ತೀನಿ ನಾನು. ಆ್ಯಂಡ್ ಇದು ಸ್ಟೇರ್ ಕ್ಲೈಂಬಿಂಗ್ ಮಾಡ್ಬೋದು. ಆ್ಯಂಡ್ ಕಾರ್ ದೂರ ನಿಲ್ಲಿಸಿ, ಈಗ ನಿಮ್ಮದು ಆಫೀಸ್ ಇಲ್ಲಿರುತ್ತೆ ಅಂತ ಅಂದ್ಕೊಳ್ಳಿ, ಪಾರ್ಕಿಂಗ್ ಇಲ್ಲೇ ಮಾಡಬೇಡಿ, ಇನ್ನಷ್ಟು ದೂರ ಮಾಡಿ ನಡ್ಕೊಂಡು ಬನ್ನಿ. ಅಲ್ಲೂ ನಂಬರ್ ಆಫ್ ಸ್ಟೆಪ್ಸು ಹೋಗುವಾಗ ಬರುವಾಗ 2 ಬರುತ್ತೆ. ಲಂಚ್ ಟೈಮ್ ಆಗಿದ ತಕ್ಷಣ ಗೋ ಅರೌಂಡ್ ದ ಬಿಲ್ಡಿಂಗ್ ವಾಕಿಂಗ್ ಮಾಡಿ, ಒಂದು ಬ್ರೇಕ್ ತೊಗೊಂಡು ವಾಕಿಂಗ್ ಮಾಡಿ. ಆ್ಯಕ್ಚುಲಿ ನಾವು ನಮ್ಮ ಆಫೀಸಲ್ಲಿ ಹಾಗೆ ಮಾಡ್ತೀವಿ. ಹೌದಾ? ವೆರಿ ನೈಸ್, ವೆರಿ ನೈಸ್. ಸೊ ಎಲ್ಲರೂ ನೀವೆಲ್ಲ ಹೆಲ್ತ್ ಪ್ಲಸ್ ನೋಡಿ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಿರುವಂತಹ ಟಿಪ್ಸ್ ನಿಮ್ಮಿಂದ ಕಲ್ತಿರೋದು. ಆ್ಯಂಡ್ ಇನ್ನೊಂದು ಮ್ಯಾಮ್, ಒಂದೇ ಫ್ಲೋರ್ ಇದ್ರು 2 ಫ್ಲೋರ್ ಇದ್ರು ಲಿಫ್ಟಲ್ಲಿ ಬಂದ್ಬಿಡ್ತಾರೆ. ಹೌದು, ಅಲ್ಲೂ ಸ್ಟೇರ್ಸ್ ಯೂಸ್ ಮಾಡ್ಬೋದು. ಹೌದು. ಸೊ ಈಗ ನಾನು ಬಂದಾಗ ಸ್ಟುಡಿಯೋಗೆ ಬಂದಾಗೂ ಅಷ್ಟೇ ನಾನು ಸ್ಟೇರ್ ಕ್ಲೈಂಬ್ ಮಾಡಿದೆ. ಸೊ ನಾನು ನಂಬರ್ ಆಫ್ ಸ್ಟೆಪ್ಸು ಈಗ ಸ್ಯಾಟರ್ಡೇ ನಾನು ಕ್ಲಾಸ್ ತೊಗೊಳ್ಳೋದಿಲ್ಲ, ಆಯಿತಾ? ಸೊ ನನ್ನ ನಂಬರ್ ಆಫ್ ಸ್ಟೆಪ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನನಗೆ ಆ 10,000 ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಫೈಂಡ್ ವೇಸ್ ಟು ಗೆಟ್ ದಟ್. ಅದನ್ನೇ ಆಫ್ ಇದ್ದಾಗ, ಆಫೀಸಿಗೆ ಬಂದಾಗ ನಾವು ಹೆಂಗೋ ಕಂಪ್ಲೀಟ್ ಮಾಡ್ತೀವಿ, ಆಫ್ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಶ್ರಮ ಪಡಬೇಕು. ವಿ ಹ್ಯಾವ್ ಟು ಫೈಂಡ್ ವೇಸ್. ಓಕೆ, ವಾಕಿಂಗ್ ಹೋಗಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ಟಿ ವಿ ನೋಡ್ತಾ ಇದ್ದಾಗೂ ಅಷ್ಟೇ ಏನೋ ವಾಕ್ ಮಾಡ್ತಾ ನೋಡ್ತಾ ಇರ್ಬೋದು ಟಿವಿ ಈ ಕಡೆಯಿಂದ ಆ ಕಡೆ. ತಿರ್ಗಾ ನಂಗೆ ಪೂರ್ವಿಕರೇ ಗ್ಯಾಪ್ ಬರ್ತಾರೆ. ನಮ್ಮ ಅಮ್ಮಂದ್ರಲ್ಲ ನೋಡ್ತಾ ತರಕಾರಿ ಹೆಚ್ಚೋದು, ಐರನ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ರು. ಕೈಯಿಂದ ಕಟ್ಕೊಂಡು ಈ ವಯಸ್ಸಾದವರು ನಡೀತಾ ಇರ್ತಾರೆ, ಈ ಕಡೆಯಿಂದ ಆ ಕಡೆಯಿಂದ ನಡೆದ ಕೇಳ್ಕೊಬೋದಲ್ಲ, ನ್ಯೂಸ್ ಎಲ್ಲ ಕೇಳ್ಬೋದಲ್ಲ ನಾವು. ಹೌದು. ಈ ಐಡಿಯಲ್ ಗೋಲ್ 10K ಸ್ಟೆಪ್ಸ್ ಏನಿದೆಯಲ್ಲ, ಇದನ್ನ ಎಲ್ಲರೂ ಫಾಲೋ ಮಾಡೋ ಅವಶ್ಯಕತೆ ಇದೆಯಾ? ಐ ಮೀನ್, ಈಗ ಜಿಮ್ಗೆಲ್ಲ ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ, ಅಂಥವ್ರು ಕೂಡ ಫಾಲೋ ಮಾಡಬೇಕಾ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಫಾಲೋ ಮಾಡೋರಿಗೆ ಮಾತ್ರನಾ? ಸೊ ಅಫ್ಕೋರ್ಸ್ ಇದು ಹೆಲ್ತ್ ಬಗ್ಗೆ ಆ್ಯಂಡ್ ಮೂವ್ಮೆಂಟ್ ಬಗ್ಗೆ ಆ್ಯಂಡ್ ಜಾಯಿಂಟ್ ಹೆಲ್ತ್ ಬಗ್ಗೆ ಸೊ ಎಲ್ಲರೂ ಫಾಲೋ ಮಾಡಬೇಕು. ಈಗ ಜಿಮ್ಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿ ನೋಡಿ, ಅಲ್ಲೇ 10,000 ಆಗೇ ಇರೋದಿಲ್ಲ ಅಲ್ಲಿ. ಓಕೆ, ನಮ್ಮ ಏರೋಬಿಕ್ ಕ್ಲಾಸಸ್ ಫುಲ್ ಒಂಥರ ಡ್ಯಾನ್ಸ್ ಮೂವ್ಮೆಂಟ್ಸ್ ಎಲ್ಲ ಫುಲ್ ಆಗಿರುತ್ತೆ. ಒಂದು ಎಲ್ಲರೂ ಕ್ಲಾಸ್ ಆಗಿದ ತಕ್ಷಣ ಎಲ್ಲರೂ ನೋಡ್ಕೋತೀವಿ ಒಂದೊಂದು ಫಿಟ್ನೆಸ್ ಟ್ರ್ಯಾಕರ್ 5,000 ಸ್ಟೆಪ್ಸ್ ಅಲ್ಲಿಂದ ಬರುತ್ತೆ ನಮಗೆ. ಅದು ಏರೋಬಿಕ್ ಕ್ಲಾಸ್ ಆಗಿರೋದ್ರಿಂದ. ಈಗ ಜಿಮ್ಮಲ್ಲಿ ಬರೀ ವೇಟ್ ಲಿಫ್ಟಿಂಗ್ ಮಾಡೋರಿಗೆ ಅಷ್ಟು ನಂಬರ್ ಆಫ್ ಸ್ಟೆಪ್ಸ್ ಬಂದಿರಲ್ಲ. ಬಿಕಾಸ್ ನಿಂತ್ಕೊಂಡಲ್ಲೇ ವೇಟ್ ಲಿಫ್ಟ್ ಮಾಡ್ತಿದ್ದಾರೆ, ಕೈ ಮೂವ್ಮೆಂಟ್ ಲೆಕ್ಕ ಹಾಕೊಂಡ್ರು ನಿಮಗೆ ಬರೋದಿಲ್ಲ ಅಷ್ಟೊಂದು. ಓಕೆ, ಸೊ ನಿಮಗೆ ಅಚೀವ್ ಮಾಡೋಕ್ಕಾಗಲ್ಲ ಆ ಗೋಲು. 10K ಸ್ಟೆಪ್ಸ್ ಅಚೀವ್ ಮಾಡೋಕ್ಕಾಗೋದಿಲ್ಲ. ಸೊ ಅದು ರಾತ್ರಿವರೆಗೂ ಮುಗಿಯುತ್ತೆ. ಕೆಲವ್ರಿಗೆ ಆ್ಯಕ್ಟಿವ್ ಆಗಿದ್ರೆ, ಈಗ ನಾನು ಔಟ್ ಆಫ್ ಕಂಟ್ರಿ ಹೋಗ್ತೀನಿ ಅಂತ ಅನ್ಕೊಳ್ಳಿ, ಸೈಟ್ ಸೀಯಿಂಗ್ ಜಾಸ್ತಿ ಇರುತ್ತಲ್ಲ, ಆವತ್ತಂತೂ ನಂಗೆ 22,000 25,000 ಆ ಥರ ಸ್ಟೆಪ್ಸ್ ಬರುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಾವು ಎಂಜಾಯ್ ಮಾಡ್ತಿರೋದ್ರಿಂದ ನಮಗೆ ಅಷ್ಟೊಂದು ಅನ್ಸೋದಿಲ್ಲ. ಕರೆಕ್ಟ್. ಸೊ ಈ 10K ಸ್ಟೆಪ್ಸ್ ಎಲ್ಲರಿಗೂ ರೆಕಮೆಂಡೆಡು. ಯಾಕಂತ ಹೇಳಿದ್ರೆ ಆ್ಯಕ್ಟಿವ್ ಲೈಫ್ ಸ್ಟೈಲ್ ನಾವು ಈಗ ಲೀಡ್ ಮಾಡ್ತಿಲ್ಲ, ಅದರಿಂದಾಗಿ ಇದೊಂದು ಪ್ಯಾರಾಮೀಟರ್ ನಮ್ಗೆ ಚೆಕ್ ಮಾಡ್ಕೊಳ್ಳೋದಕ್ಕಾಗಿ. ಆ್ಯಂಡ್ ಈ 10K ಸ್ಟೆಪ್ಸು ನೀವು ಆ್ಯಕ್ಟಿವ್ ಹೊಲೆಗದ್ದದಲ್ಲಿ ಇರೋರಿಗೆಲ್ಲ ಒಂದು ಫಿಟ್ನೆಸ್ ಟ್ರ್ಯಾಕರ್ ಹಾಕ್ಬಿಟ್ಟು ನಿಮ್ಗೆ 10,000 ಸ್ಟೆಪ್ಸ್ ಬಂತ ಅಂತ ಕೇಳಂಗೇ ಇಲ್ಲ. ಯಾಕೆಂತ ಹೇಳೋದು ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ಓಕೆ, ಬೆಳಗಿಂದ ರಾತ್ರಿವರೆಗೂ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ, 1 ನಿಮಿಷ ಕೂತ್ಕೊಳ್ಳೋದಿಲ್ಲ. ಅಂಥವ್ರಿಗೆಲ್ಲ ಫಿಟ್ನೆಸ್ ಟ್ರ್ಯಾಕರ್ ಬೇಕಾಗೇ ಇಲ್ಲ. ಸೊ 10,000 ಸ್ಟೆಪ್ಸ್ ಆಟೋಮ್ಯಾಟಿಕ್ಕಾಗಿ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಮ್ಯಾಮ್, ಇನ್ನು ಈಗ ಬೇರೆ ಸೀಸನಲ್ಲಿ ಹೊರಗಡೆ ಹೋಗ್ತೀವಿ, ವಾಕ್ ಮಾಡ್ತೀವಿ, ಏನೊಂದು ಮಾಡ್ತೀವಿ, ಬಟ್ ಮಳೆಗಾಲದಲ್ಲೇ ದೊಡ್ಡ ಸಮಸ್ಯೆ ಉಂಟಾಗೋದು. ಯಾಕಂದರೆ ಹೊರಗಡೆ ಹೋಗೋಕ್ಕಾಗಲ್ಲ, ಇಂಡೋರಲ್ಲೇ ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕಂತ. ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಯಾವ ರೀತಿ ಟಿಪ್ಸ್ ಫಾಲೋ ಮಾಡ್ಬೋದು ಅಂತ? ಡ್ಯಾನ್ಸ್. ಓಕೆ, ಮ್ಯೂಸಿಕ್ ಹಾಕ್ಕೊಳ್ಳಿ, ಡ್ಯಾನ್ಸ್ ಮಾಡಿ, ಒಳ್ಳೆ ಶೂಸ್ ಹಾಕ್ಕೊಳ್ಳಿ. ಯಾಕಂದರೆ ಕಾಂಕ್ರೀಟ್ ಫ್ಲೋರ್ ಇರುತ್ತಲ್ಲ, ಹಾರ್ಡ್ ಸರ್ಫೇಸ್ ಮೇಲೆ ಡ್ಯಾನ್ಸ್ ಮಾಡೋದು ಒಳ್ಳೇದಲ್ಲ. ಸೊ ನಿಮ್ಗೆ 1 ಅವರ್ ಚೆಂದಾಗಿ ನಿಮ್ಗೆ ಯಾವ ಹಾಡು ಇಷ್ಟ ಆಗುತ್ತೋ, ಯಾವ ಲ್ಯಾಂಗ್ವೇಜಲ್ಲಿ ಇಷ್ಟ ಆಗುತ್ತೋ ಎಲ್ಲ ಹಾಕೊಂಡು ಚೆಂದಾಗಿ ಡ್ಯಾನ್ಸ್ ಮಾಡಿ, ಹೆಂಗೆ ಬೇಕಾದ್ರೆ ಹಂಗೆ ಕುಡೀರಿ. ನಿಮ್ಮ ಫಿಟ್ನೆಸ್ ಟ್ರ್ಯಾಕರ್ ಓಡ್ತಿರುತ್ತೆ. ಮತ್ತು ಸ್ಟೇರ್ ಕ್ಲೈಂಬಿಂಗ್ ಮಾಡ್ಬೋದು. ಆ್ಯಂಡ್ ಒಂದು ರೂಮಿಂದ ಒಂದು ರೂಮಿಗೆ ನಡ್ಕೊಂಡು ಹೋಗ್ಬೋದು. ಯು ಬಿಲ್ಡ್ ವಾಕಿಂಗ್. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಕಿಚನ್
ಹಾಲ್, ಮಧ್ಯದಲ್ಲಿ ಡೈನಿಂಗ್ ಟೇಬಲ್ ಇದೆ, ಡೈನಿಂಗ್ ಹಾಲ್ ಇದೆ. ಸೊ ಕಿಚನ್ ಹಾಲಿಂದ ಬರೋದು, ಲಾಕ್ಡೌನ್ ಟೈಮಲ್ಲಿ ತುಂಬ ಮಾಡ್ತಿದ್ದೆ ನಾನು. ಸೊ ಹಾಲಿಂದ ಬರೋದು, ಒಂದು ಸುತ್ತು ಫುಲ್ ಡೈನಿಂಗ್ ಟೇಬಲ್ ಸುತ್ತೋದು, ತಿರ್ಗಾ ಹೋಗಿ ಕಿಚನ್ಗೆ ಬರೋದು, ತಿರ್ಗಾ ಕಿಚನಿಂದ ಬಂದು ತಿರ್ಗಾ ಡೈನಿಂಗ್ ಟೇಬಲ್ ಸುತ್ತಲ ಒಂದು ರೌಂಡ್ ಹಾಕ್ಬಿಟ್ಟು ಹೀಗೆ ಹೋಗೋದು. ಅಫ್ಕೋರ್ಸ್ ಬೇಜಾರಾಗುತ್ತೆ, ಒಂದು ಮ್ಯೂಸಿಕ್ ಹಾಕ್ಕೊಂಡು ಮಾಡಿದ್ರೆ ಅದಕ್ಕೊಂದು ಇದಿರುತ್ತೆ. ಅಫ್ಕೋರ್ಸ್ ನಮ್ಗೆ ಫಸ್ಟ್ ಆಫ್ ಆಲ್ ಡಿಟರ್ಮಿನೇಷನ್ ಇರಬೇಕು. ಡಿಟರ್ಮಿನೇಷನ್ ಇದ್ದರೆ ಏನೂ ಕಷ್ಟ ಅಂತ ಇರೋದು ಅನ್ಸಲ್ಲ, ನಮಗೆ ಎಲ್ಲ ಸುಲಭ ಅಂತ ಅನ್ಸುತ್ತೆ. ನೀವು ಲಾಕ್ಡೌನ್ ಅಂತಿದ್ದಾಗೆ ನೆನಪಾಯ್ತು, ನಾನು ಯೂಶಲಿ ಏನು ಮಾಡ್ತಿದ್ದೆ ಅಂದರೆ ನನ್ನ ಬ್ಯಾಗಲ್ಲಿ ನನ್ನ ಥಿಂಗ್ಸ್ ಇರುತ್ತಲ್ಲ, ಒಂದೊಂದನ್ನ ಒಂದೊಂದು ಮೂಲೆಯಲ್ಲಿ ಇಟ್ಬಿಡೋದು, ಅದನ್ನ ತರಕ್ಕೆ ಆ ಕಡೆ ಈ ಕಡೆ ಓಡಬೇಕು. ನೈಸ್, ದಟ್ ಇಸ್ ಗುಡ್. ಯಾ, ಒಳ್ಳೆ ಐಡಿಯಾ ಇದು. ಇದನ್ನು ಅಷ್ಟೇ ನಾವು ಆ ಥರನೂ ಮಾಡ್ಬೋದು. ಮತ್ತು ಮಕ್ಕಳ ಜೊತೆ ಗೇಮ್ಸ್ ಆಡ್ಬೋದು ಮನೆಯಲ್ಲಿ. ಆಲ್ಮೋಸ್ಟ್ ಆಕ್ಟಿವ್ ಆಗಿರ್ತೀವಿ, ಇರ್ಬೋದು. ಮತ್ತು ಒಂದು ಬಾಲ್ ತೊಗೊಳ್ಳಿ, ಒಂದು ಫಿಸಿಯೋ ಬಾಲ್ ಅಂತ ಸಿಗುತ್ತೆ, ಅದರಲ್ಲಿ ತುಂಬ ಗೇಮ್ಸ್ ಆಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ಹೆಲ್ಪ್ಲೆಸ್ ನೋಡ್ತಿದ್ರೆ ಸಾಕಷ್ಟು ಟಿಪ್ಸ್ ನಾನು ಕೊಡ್ತಾ ಇರ್ತೀನಿ. ಸೊ ಇಂಡೋರ್ ಆ್ಯಕ್ಟಿವಿಟೀಸ್ ಸಾಕಷ್ಟು ತೋರಿಸಿದ್ದೀನಿ, ಇಂಡೋರ್ ಎಕ್ಸಸೈಸಸ್ ತೋರಿಸಿದ್ದೀನಿ, ಅದನ್ನೆಲ್ಲ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಬೆಸ್ಟ್ ಅಂತ ಹೇಳಿದ್ರೆ ಫೋನ್ ಬಂದಾಗ ನಿಂತ್ಕೊಂಬಿಡಿ. ನಮ್ಗೆ ಯಾರಿಗೂ ಫೋನ್ ಬರದೆ ಇರೋಕ್ಕೆ ಚಾನ್ಸೇ ಇಲ್ಲ. ಹೌದು, ಡೈಲಿ ಬರ್ತಾ ಇರುತ್ತೆ, ಗಂಟೆಗೊಂದ್ಸಲ ಬರುತ್ತೆ. ಅದನ್ನು ಫೋನಲ್ಲಿ ವಾಕ್ ದ ಟಾಕ್ ಮಾಡಿ ನಿಮ್ಮ ನಂಬರ್ ಆಫ್ ಸ್ಟೆಪ್ಸ್ ಬಂದೇ ಬಿಡುತ್ತೆ. ಎಸ್, ಸೊ ವಾಕಿಂಗ್ ಎಷ್ಟು ಇಂಪಾರ್ಟೆಂಟ್, ಹಾಗೆಯೇ 10K ಗೋಲ್ನ ಹೇಗೆ ರೀಚ್ ಆಗೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಟಿಪ್ಸ್ ಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ವಿಸ್ತಾರ ನ್ಯೂಸ್, ನಿಖರ ಜನಪರ.